One of the world's best beaches. So stove ಹಿಂಗಿಂಗ್ ಅಲ್ಲಾಡ್ತಿದೆ. Hello and welcome back to my YouTube channel. ಸೊ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು ನಾವು ವೆಲೆನ್ಷಿಯಾ ಏರ್ಬಿಎನ್ಬಿಲಿ. ಟೈಮು 10:15 ಆಗಿದೆ. ನಮಗೆ 12:15ಗೆ ಇಬಿಜಾಗೆ ಫ್ಲೈಟ್ ಇದೆ. ಸೊ ಹೋಗ್ಬಿಟ್ಟು ಮತ್ತು ನಮ್ಮದು 2 ಕಾರ್ದು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಲ್ವಾ. ನಮ್ಮದು ನಿನ್ನೆ ಆ ಬಾನೆಟ್ದು ಒಂದು ಕ್ಲ್ಯಾಂಪ್ ಒಂದು ಪ್ರಾಬ್ಲಮ್ ಆಗಿತ್ತು, ಮತ್ತು ಕೆ ಗಾಡಿ ಸ್ವಲ್ಪ ಸ್ಕ್ರಾಚ್ ಆಗಿಬಿಟ್ಟಿದೆ. ಸೊ ಅದನ್ನು ಹೋಗಿ 2 ತೋರಿಸ್ಬಿಟ್ಟು ಅದಾಗಿ ಮತ್ತು ಚೆಕ್ಕಿನೆಲ್ಲ ಮಾಡಿಕೊಂಡು ಫ್ಲೈಟ್ ಇದೆ. ಸೊ ಇವತ್ತು ಕಾರ್ ಡ್ರಾಪ್ ಮಾಡಿ ನೆಕ್ಸ್ಟ್ ಇನ್ 2 ಡೇಸು ಬೋಟಲ್ಲಿ ಹೋಗ್ತಾ ಇರ್ತೀವಿ. ಏರ್ಪೋರ್ಟ್ ರೀಚ್ ಆದ್ವಿ. ಇವಾಗ ಕಾರ್ ರೆಂಟಲ್ ಹತ್ರ ಬಂದಿದ್ದೀವಿ. ಇಲ್ಲಿ ಕಾರ್ನ ಹ್ಯಾಂಡ್ ಓವರ್ ಮಾಡಿ ಸ್ವಲ್ಪ ಇನ್ಸ್ಪೆಕ್ಷನ್ ಎಲ್ಲ ಮಾಡ್ತಾರೆ, ಮತ್ತು ಪ್ರಾಬ್ಲಮ್ ಎಲ್ಲ ಹೇಳಿಬಿಟ್ಟು ನಾವು ಏರ್ಪೋರ್ಟ್ ಕಡೆ ಹೊರಡ್ತೀವಿ. ಸ್ವಲ್ಪ ಲೇಟ್ ಆಗಿದೆ, ಬಟ್ ಪರವಾಗಿಲ್ಲ. ಹಲೋ ಮೋಶಿ 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 ಯಾಮಮೋಟೋ ಸಾನ್. ನಮ್ಮ ಟ್ರಿಪ್ದು ರಿತಿಕ್ ರೋಷನ್ ಏನು ಶಂಕಿ ಹಾಯ್ ಮಾಡು. ಹಾಯ್. ವೆಯ್ಟ್ ಬ್ರೋ, ನಮ್ದಿದೆ ಪ್ರಾಬ್ಲಮ್. ಸ್ಕ್ರೂ ಮಿಸ್ಸಿಂಗ್. ಈಗ ಒಂದು ಸ್ವಲ್ಪ ಸ್ಲೈಟ್ ಪ್ರಾಬ್ಲಮ್ ಆಗೋಗಿತ್ತು. ರೆಂಟಲ್ ಕಾರ್ ರಿಟರ್ನ್ ಮಾಡೋಕ್ಕೆ ಹೋದ್ವಿ, ಬಟ್ ಅವರು ಫ್ಯೂಲ್ ಫುಲ್ ಇಲ್ಲ ಅಂತ ಇದು ಮಾಡಿದ್ರು, ಫೈನ್ ಹಾಕಿದ್ರು. ಸೊ ನಾವು ಮತ್ತೆ ಹಾಕ್ಸ್ಕೊಳಕ್ಕೆ ಬಂದ್ವಿ. ಫ್ಯೂಲ್ ಹಾಕಿಸ್ಕೊಂಡು ಹೋಗಿ ವಾಪಸ್ ಕಾರ್ ರಿಟರ್ನ್ ಮಾಡ್ತೀವಿ. ಇವಾಗ ಮತ್ತೆ ಆಚೆ ಬಂದ್ವಲ್ವಾ, ಸೊ ಇನ್ನೊಂದು ರೌಂಡ್ ಇನ್ಸ್ಪೆಕ್ಷನ್ ಮಾಡ್ತಾ ಇದ್ದಾರೆ. ಬಾಯ್ಸ್ ಅಲ್ಲಿ ಹೋಗ್ಯಾರೆ. ನಾವು ಇವಾಗ ಕಾರ್ ಕೊಟ್ಟು ನಾವು 3 ಜನ ನಡ್ಕೊಂಡು ಹೋಗ್ತಾ ಇದ್ದೀವಿ. ಚೆಕ್-ಇನ್ ಆಲ್ರೆಡಿ ಆಗಿದೆ. ಸೆಕ್ಯೂರಿಟಿ ಚೆಕ್ ಒಂದು ಮಾಡಿಸ್ಕೊಂಡು ಫ್ಲೈಟಿಗೆ ಹೋಗ್ತೀವಿ. ಸೊ ಈ ಫ್ಲೈಟಲ್ಲಿ ನನಗೆ ಪ್ರಯಾರಿಟಿ ಇದೆ. ಪ್ರಯಾರಿಟಿ ಅಂದರೆ ಒಂದು ಕ್ಯಾಬಿನ್ ಬ್ಯಾಗ್, ಆ್ಯಂಡ್ ಅವರೆಲ್ಲ ಅಲ್ಲಿ ನಿಂತಾರೆ. ಇದು ಬರೀ ಪ್ರಯಾರಿಟಿ ಮಾತ್ರ. ಇಬಿಜಾ ಲ್ಯಾಂಡ್ ಆದ್ವಿ. ಇನ್ನು ಏರ್ಪೋರ್ಟಲ್ಲೇ ಇದ್ದೀವಿ. ಅನಿರುದ್ಧ ಬ್ಯಾಗಿಗೆ ಕಾಯ್ತಾ ಇದ್ದೀವಿ. ಯಾಕಂದರೆ ವೆಲೆನ್ಷಿಯಾ ಏರ್ಪೋರ್ಟಲ್ಲಿ ಒಂದು ಸ್ವಲ್ಪ ಪ್ರಾಬ್ಲಮ್ ಆಗೋಯಿತು. ನಾನು ಮುಂಚೆ ಹೇಳ್ದಂಗೆ ರಯನ್ ಏರಲ್ಲಿ ಬರೀ ಇಷ್ಟೇ, ಈ ಚಿಕ್ಕ ಬ್ಯಾಗ್ ಅಷ್ಟೇ ಬಿಡೋದು. ಅವ್ರದ್ದೊಂದು ಏನದು ಒಂದು ಬಾಕ್ಸ್ ಥರನೂ ಇದೆ. ಸೊ ಅದರೊಳಗೆ ನಮ್ಮ ಬ್ಯಾಗ್ ಫಿಟ್ ಆಗಬೇಕು. ಫಿಟ್ ಆಗದಿದ್ರೆ ಎಕ್ಸ್ಟ್ರಾ ಫೈನ್ ಕೇಳ್ತಾರೆ. ಸೊ ನಮ್ಮದೆಲ್ಲ ನಮಗೇನು ಅಷ್ಟು ಪ್ರಾಬ್ಲಮ್ ಆಗಿಲ್ಲ, ಬಟ್ ಅವನಿಗೆ ಬಿಡಲಿಲ್ಲ. ಸೊ ಅವ್ನು ಎಕ್ಸ್ಟ್ರಾ ಫೈನ್ ಕೊಟ್ಟು ಮಾಡ್ದ. ಸೊ ಒಂದು ಬ್ಯಾಗ್ ಅವ್ರು ಇಸ್ಕೊಂಡಿದ್ದಾರೆ. ಸೊ ಇವಾಗ ಇನ್ನೂ ಕಾಯ್ತಾ ಇದ್ದೀವಿ ಒಂದು ಬ್ಯಾಗಿಗೆ. ಒಂದು ಬ್ಯಾಗ್ ಕಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ನಾವು ಬೋರ್ಡ್ ಕಡೆ ಹೋಗ್ತೀವಿ. ಇನ್ನು ನೆಕ್ಸ್ಟ್ 2 ಡೇಸ್ ಅಲ್ಲೇ ಇರ್ತೀವಿ. ಒಳ್ಳೆ ಎಕ್ಸ್ಪೀರಿಯನ್ಸ್ ಅನಿಸುತ್ತೆ. ನೋಡೋಣ ಹೆಂಗೆ ಇರುತ್ತೆ ಅಂತ. ಕ್ಯಾಬ್ ಮಾಡಿಕೊಂಡು ಹಂಗೆ ಈ ಕಡೆ ಬೀಚಿಗೆ ಬಂದ್ವಿ. ಇವಾಗ ನಮ್ಮ ಬೋಟಿಗೆ ಕಾಯ್ತಾ ಇದ್ದೀವಿ. ಸೊ ಅವನು ಇನ್ನೊಂದು ಯಾವುದೋ ಬೋಟ್ ತೊಗೊಂಬರ್ತಾ ಅದನ್ನಂತೆ, ಅವನಿಗೆ ಕಾಯ್ತಾ ಇದ್ದೀವಿ. ಅವ್ನು ಬಂದಮೇಲೆ ಬೋಟ್ ಒಳಗೆ ಹೋಗ್ತೀವಿ. ಬೋಟ್ ಬಂತು. ಇಲ್ಲಿಂದ ಒಂದು ಚಿಕ್ಕ ಬೋಟಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾನೆ. ಮತ್ತು ಅಲ್ಲಿ ಮಧ್ಯದಲ್ಲಿ ಒಂದು ದೊಡ್ಡ ಬೋಟ್ ಇದೆ, ಅಲ್ಲಿ ಹೊಡ್ಕೊತೀವಿ. Try to remember yours. You remember any of my friends? No. No? Yeah. A new one? New model, new one? Yeah. 1 million. 1 million. 1 million. That's nice. So you're going to be more comfortable than other options. I can afford this. I have another slippers. You know slippers? I have that. Can I use that here? Only on the boat. Nan Esru Carlos. Nan Esru Carlos. Esru. Esru means name. Esru. Nan Esru. Is easy la fonética. Yeah. Let's go. ಹಂಗೆ ಶೋರಿಗೆ ಬಿಟ್ಟಿದ್ದಾರೆ. ಇಲ್ಲಿ ಸೂಪರ್ ಮಾರ್ಕೆಟಲ್ಲಿ ಇವತ್ತು ನೈಟಿಗೆ ಮತ್ತು ನಾಳೆ ಬೆಳಗ್ಗೆಗೆಲ್ಲ ಸ್ವಲ್ಪ ಶಾಪಿಂಗ್ ಮಾಡಬೇಕು. ಹಾಗೆ ಬಾರ್ಬಿಕ್ಯೂ ಎಲ್ಲ ಇದೆಯಂತೆ ಬೋಟಲ್ಲಿ. ಸೊ ಅದಕ್ಕೂ ಸ್ವಲ್ಪ ಶಾಪಿಂಗ್ ಎಲ್ಲ ಮಾಡಬೇಕು. ಹಾಗೆ ನಾವು ಬೆಳಗ್ಗೆನೇ ಏನು ತಿಂದೇ ಇರಲಿಲ್ಲ. ಅದಕ್ಕೆ ಒಂದೊಳ್ಳೆ ಕಡೆ ಲಂಚ್ ಮಾಡೋಣ ಅಂತಲೂ ಬಂದಿದ್ದೀವಿ.
ಮಾಡಿಕೊಂಡು ನೆಕ್ಸ್ಟು ವಾಪಸ್ ಬೋಟಿಗೆ ಹೋಗಿ ಅಲ್ಲೇ ಸ್ವಿಮ್ಮಿಂಗ್ ಎಲ್ಲ ಮಾಡಿಕೊಂಡು ಹಾಗೆ ಟೈಮ್ ಸ್ಪೆಂಡ್ ಮಾಡೋಣ ಅಂದ್ಕೊಂಡಿದ್ದೀವಿ. I saw the kid throwing. I'm like, guys, there is dustbin at the throw. I was like, fuck it. Someone told fuck it. Then two you can. ಎಷ್ಟು ಯೂಸ್ ಮಾಡ್ತೀವೋ ಗೊತ್ತಿಲ್ಲ, ನಾವು ಜೋಶಲ್ಲಿ ತೊಗೊತಾ ಇದ್ದೀವಿ. ಇರ್ಲಿ ಬಿಡು, ಇದ್ರೆ ಇಲ್ಲಿ ನೋಡಿ ನಮ್ಮ ಕರ್ನಾಟಕ ಕಾಫಿ 4.95 euros. On the opposite, the winds blow from like this. This is the case of today. Yeah, like that. To separate the dinghy from the boat and here. Let's go. ಇದು ನಮ್ಮ ಬೋಟು. ಇಲ್ಲಿ ಹತ್ಕೊಳ್ಳೋದು ಎಂಟ್ರೆನ್ಸ್ ಮೇನು. ಕುತ್ಕೊಳ್ಳೋಕೆ ಜಾಗ. This is one living hall plus bed and ಇಲ್ಲಿ ಬೆಡ್ರೂಮ್ ನೋಡಿ. ಇಲ್ಲಿ ಸೈಕ್ ಆಗಿದೆ ಗಾಳಿ ಎಲ್ಲ. ಆ್ಯಂಡ್ ದಿಸ್ ಈಸ್ ವಾಶ್ರೂಮ್ ಪ್ಲಸ್ ಶವರ್. ಆ್ಯಂಡ್ ಇಲ್ಲಿ ಫ್ರಿಡ್ಜ್. ಇಲ್ಲಿ ನಮ್ಮದು ಇನ್ನೊಂದು ಬೆಡ್ ಪ್ಲಸ್ ಬಾತ್ರೂಮ್. ಸೈಕ್ ಆಗಿದೆ. ಹಾಕಿ ಈಗ ಬೀಚ್ ಕಡೆಗೆ ಓಡ್ತಾ ಇದ್ದೀವಿ. ಒಂದು ಕಡೆ ಡಾಕ್ ಮಾಡಿದ್ದೀವಿ, ಮಾಡಿ ಇವಾಗ ಹೊಡೋಣ. Yes, on the balloon. ಬೀಚಿಗೆ ಬಂದ್ವಿ ಆ್ಯಂಡ್ ನೋಡ್ಬೋದು ಸನ್ಸೆಟ್ ಆಗ್ತಿದೆ. ಬ್ಯೂಟಿಫುಲ್ ಆಗಿದೆ. ನಮ್ಮ ಬಾಯ್ಸ್ ಎಲ್ಲ ಸ್ವಿಮ್ ಮಾಡ್ತಾ ಇದರಲ್ಲಿ. ಹಾಂ, ಇಲ್ಲಿ ನಮ್ಮ ಶಾಂಕಿ ಲೈಫ್ ಜಾಕೆಟ್ ಹಾಕ್ಕೊಂಡಿದ್ದಾನೆ, ಪಾಪ ಸ್ವಿಮ್ಮಿಂಗ್ ಬರಲ್ಲ. ಆ್ಯಂಡ್ ಇದು ಒನ್ ಆಫ್ ದಿ ವರ್ಲ್ಡ್ಸ್ ಬೆಸ್ಟ್ ಬೀಚಸ್ ಅಂತೆ. ಬ್ಯೂಟಿಫುಲ್ ಆಗಿದೆ. ಹಲೋ, ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ದೀಮೂಸ್ ವ್ಲಾಗ್. ನೋಡಿ, ನಾವು ಎಲ್ಲರೂ ಇವಾಗ ಕ್ಲಿಯರ್ ವಾಟರ್ಸ್ ಅಲ್ಲಿ ಕ್ಲೀನ್ ಮಾಡ್ತಾ ಇದ್ದೀವಿ. ಒಂದು 10 ನಿಮಿಷ ಮುಂಚೆ ಸನ್ಸೆಟ್ ಇತ್ತು. ನಾವೆಲ್ಲರೂ ನಮ್ಮ ದೇವ್ರನ್ನ ಬೇಡ್ಕೊಂಡು ಸನ್ಸೆಟ್ ನೋಡಿ ಇವಾಗ ಗೇಮ್ ಆಡೋಣ ಅಂತ ಇದ್ದೀವಿ. ಯಾರು ಫಸ್ಟ್ ಇವ್ನ ತಲೆಗೆ ಹೊಡಿತಾರೋ ಅವರೇ ವಾಟರ್. ಇವ್ನ ಅಪ್ಪನಿಗೆ ಸ್ವಿಮ್ಮಿಂಗ್ ಮಾಡಕ್ ಬರಲ್ಲ. ಇವತ್ತು ನಾವು ಅವನ್ನ ಮುಳುಗಿಸ್ತೀವಿ. ಫ್ರೆಂಡ್ಸ್ ನೀವೆಲ್ಲ ನಮ್ಮ ಶಾಂಕಿ ಒಂದು ಕವಿತೆ ಹೇಳ್ತಾನೆ. ಕಿತ್ತಲೆ ರವಿಯನ್ನು ಮುಳುಗಿದ ಕಡಲು, ಸುತ್ತಲೂ ಹರಡುತ್ತ ಕತ್ತಲೆ, ಎಂತ ವಿಸ್ಮಯ ಇದು. ಆಹಾ, ಒಳ್ಳೆ ವೆದರು. ನಿನಗೂ ಕನ್ನಡ ಬರಲ್ಲ. ಸಾರಿ. ಇವಾಗ ಊಟ ಮಾಡೋಕ್ಕೆ ನಮ್ಮ ಪ್ರಣವ್ ಅವರು ಅಡುಗೆ ಮಾಡ್ತಾ ಇದ್ದಾರೆ. ಏನು ಮಾಡ್ತಾರೆ ನೋಡೋಣ. ಓಕೆ, ಏನು ಮಾಡ್ತಾರೆ ಆದರೂ? ನೂಡಲ್ಸ್, ಮಸಾಲಾ ನೂಡಲ್ಸ್ ತಯಾರಿ ನಡೀತಿದೆ. ವಾಟರ್ ಬಾಯ್ಲ್ ಆಗ್ತಾ ಇದೆ. ಸ್ಟವ್ ತೋರಿಸೋ, ಸ್ಟವ್ ಹಿಂಗಿಂಗ್ ಅಲ್ಲಾಡ್ತಿದೆ ಬೋಟ್ ಜೊತೆ. ಮ್ಯಾಗಿ ಮಾಡೋಣ ಅಂತ ಹೋಗ್ಬಿಟ್ಟು ಮ್ಯಾಗಿ ರೆಪ್ಲಿಕಾ ಎಲ್ಲ ಟ್ರೈ ಮಾಡಿದ್ವಿ. ಎಲ್ಲ ಮಸಾಲೆ ಎಲ್ಲ ಹಾಕಿ ನೋಡೋಣ. ಇದು ಮ್ಯಾಗಿ ನೂಡಲ್ಸು ಅಲ್ಲ, ಈ ಮ್ಯಾಗಿ ಮಸಾಲೆನೂ ಅಲ್ಲ. ಇದು ಟೇಸ್ಟ್ ಮಾಡೋದು ನೀನೇ. ನೋಡೋಣ, ಇಷ್ಟ ಆದ್ರೂ ಕಷ್ಟ ಆದ್ರೂ ತಿನ್ನಲೇಬೇಕು. Joder. This is Indian? No, Spanish. Spanish? No. Indian. ನಾವಿಲ್ಲ ನೋಡ. ಊಟ ಎಲ್ಲ ಆಯಿತು. ಹಂಗೆ ಇಲ್ಲಿ ನೂಡಲ್ಸ್ ಎಲ್ಲ ಮಾಡ್ಕೊಂಡಿದ್ವಿ.
ಮಾಡಿಬಿಟ್ಟು ಹಂಗೆ ನಾವು ಇಲ್ಲೇ ಮಾತಾಡಿಕೊಂಡು ಬೋಟಲ್ಲಿ ಆಚೆ ಕೂತಿದ್ವಿ. ಟೈಮ್ ಹೋಗಿದೆ ಗೊತ್ತಾಗಿಲ್ಲ, 12:30 ಆಗೋಗಿದೆ ಆಲ್ರೆಡಿ. ಬಟ್ ಎಲ್ಲರಿಗೂ ಫುಲ್ ನಿದ್ದೆ. ಬೆಳಿಗ್ಗೆನೂ ಬೇಗ ಎದ್ದಿದ್ರು, ಮತ್ತು ನನಗೂ ಫುಲ್ ಸ್ಟ್ರೈನ್ ಆಗಿತ್ತು. 3 ದಿನದಿಂದ ಕಾರೆಲ್ಲ ಓಡಿಸಿ ಇವತ್ತು ಆರಾಮಾಗಿ ಮಲ್ಕೊಂಡು, ನಾಳೆ ಏನೂ ಪ್ಲ್ಯಾನ್ಸ್ ಇಲ್ಲ. ಆರಾಮಾಗಿ ಇಲ್ಲೇ ಬೀಚ್ ಹೋಗಿ ಸ್ವಿಮ್ಮಿಂಗ್ ಮಾಡಿಕೊಂಡು ಇಲ್ಲೇ ಟೈಮ್ ಪಾಸ್ ಮಾಡಿದ್ವಿ ಬೋಟಲ್ಲೇ. ಸೊ ನಿದ್ದೆ ಬಂದಿದೆ. ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಲ್ಲ. ಅಲ್ಲಿ ತನಕ ಟಾಟಾ ಬಾಯ್, ಸಿ ಯು.